ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೊಂದು ಬೇಸಿಗೆ ಸ್ಪೆಷಲ್ ಮಿಲ್ಕ್ ಶೇಕ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಇದು ಭಾಳಷ್ಟು ಬಿಸಿಲು ಐತಲ್ರಿ ಹೊರಗೆ. ಈ ತಂಪಾದ ಮಿಲ್ಕ್ ಶೇಕ್ ಮಾಡಿ ಕುಡೀರಿ. ಬರ್ರಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾನು. ಮೊದಲಿಗೆ ಒಂದು ಬಾಣಲೆ ತೊಗೋಬೇಕ್ರಿ. ಅದಕ್ಕೆ ಸ್ವಲ್ಪ ಕಾಜು ಹಾಕೋಬೇಕು ನೋಡ್ರಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀವಲ್ರಿ ಅದನ್ನು ನೋಡ್ಕೊಂಡು ಡ್ರೈ ಫ್ರೂಟ್ಸ್ ತೊಗೊರಿ. ಸ್ವಲ್ಪ ಬಾದಾಮ್ ತೊಗೊಂಡೇನ್ರಿ ನಾನು, ಸ್ವಲ್ಪ ಖರ್ಜೂರ ತೊಗೊಂಡೇನಿ ನೋಡ್ರಿ. ಖರ್ಜೂರ ಒಳಗಿನ ಬೀಜ ಎಲ್ಲ ತಕ್ಕೊಂಡು ಹಾಕೋಬೇಕ್ರಿ. ಈಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಬೇಕು ನೋಡ್ರಿ. ಹಾಲು ಹಾಕ್ಬಿಟ್ಟು ಇವು ಸ್ವಲ್ಪ ನೆನೆಯಾಕೆ ಬಿಡ್ಬೇಕ್ರಿ. ನಿಮ್ಮ ಕಡೆ ಟೈಮ್ ಇದ್ರೆ ಒಂದು ಅರ್ಧ ತಾಸು ಬಿಡ್ರಿ. ಟೈಮ್ ಇಲ್ಲ ಅಂದ್ರೆ ಒಂದು 10 ನಿಮಿಷ ಬಿಟ್ಟರು ಸಾಕ್ರಿ. ಈಗ ನಮ್ಮ ಡ್ರೈ ಫ್ರೂಟ್ಸ್ ಎಲ್ಲ ನೆನೆದವ್ರಿ. ಈಗ ಒಂದು ಜ್ಯೂಸರ್ ಜಾರಿಗೆ ಹಾಕೋಕತ್ತೇನೆ ನೋಡ್ರಿ. ನಿಮ್ಗೆ ಇನ್ನೂ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕಂದ್ರೂ ಹಾಕೋಬೋದು ರೀ ಫ್ರೆಂಡ್ಸ್. ಪಿಸ್ತಾ, ಡ್ರೈ ಗ್ರೇಪ್ಸು ಇವೆಲ್ಲ ಹಾಕೋಬೋದು ರೀ. ಈಗ ಇದಕ್ಕೆ ನಾನು ಒಂದು ಬನಾನ ಹಾಕೋಗ್ತೀನಿ ನೋಡ್ರಿ. ಬಾಳೆಹಣ್ಣು ಹಾಕೋಕತ್ತೇನೆ ರೀ. ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಡ್ರಿ. ಇವ್ರ ಡ್ರೈ ಫ್ರೂಟ್ಸ್ದಾತು ಮತ್ತು ಬಾಳೆಹಣ್ಣದಾದು ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ರೀ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಚೆನ್ನಾಗೆ ಜ್ಯೂಸ್ ಮಾಡ್ಕೋಬೇಕು ನೋಡ್ರಿ. ಇದಕ್ಕೆ ನೀವು ಬೇಕಂದ್ರೆ ಸಕ್ಕರೆನೂ ಹಾಕೋಬೋದು ರೀ. ಇಲ್ಲಿ ನಾನು ಖರ್ಜೂರ ಹಾಕಿರೋದ್ರಿಂದ ಸಕ್ಕರೆ ಹಾಕಿಲ್ಲ. ನಿಮ್ಗೆ ಸ್ವಲ್ಪ ಸ್ವೀಟ್ ಬೇಕಂದ್ರೆ ಇದಕ್ಕೆ ಸ್ವಲ್ಪ ಸಕ್ಕರೆನೂ ಹಾಕ್ಕೊಡ್ರಿ. ಸ್ಮೂತ್ ಆಗೋವರೆಗೂ ಜ್ಯೂಸ್ ಮಾಡ್ಕೋಬೇಕ್ರಿ. ನನ್ನ ಚಾನಲ್ದಾಗ ಸಾಕಷ್ಟು ರೀತಿ ಸಮರ್ ಸ್ಪೆಷಲ್ ರೆಸಿಪಿಗಳು ಅದಾವ್ರಿ ಫ್ರೆಂಡ್ಸ್. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲಿಗೆ ಬರ್ತೈತೆ ರೀ. ನೀವು ಮೊದಲೇ ನೋಡ್ಕೋಬೋದು ರೀ. ಈಗ ಜ್ಯೂಸ್ ಮಾಡಿರೋದೆಲ್ಲ ಒಂದು ಗ್ಲಾಸಿಗೆ ಹಾಕೊಂಡಿನಿ ನೋಡ್ರಿ. ಗ್ಲಾಸಿಗೆ ಹಾಕ್ಬಿಟ್ಟು ಈ ರೀತಿ ಮ್ಯಾಗ ಸಣ್ಣ ಕಟ್ ಮಾಡಿರೋ ಡ್ರೈ ಫ್ರೂಟ್ಸ್ ಹಾಕೋರಿ. ನಮ್ಮ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ರೆಡಿ ಆಯ್ತು ನೋಡ್ರಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ಕುಡೀರಿ.